ಹಲೋ ಎಲ್ರಿಗೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಈ ದಿನ ಬೆಳಗ್ಗೆನೇ ವ್ಲಾಗ್ನ ಶುರು ಮಾಡಿದ್ದೀನಿ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ರೆ ನನ್ನ ಚಾನಲ್ಗೆ ಬಂದುಬಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ನನ್ನ ವೀಡಿಯೋನ. ಅವರು ನೋಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ತುಂಬ ಜನ ನನ್ನ ಇಷ್ಟಪಟ್ಟೆ ನೋಡ್ತಾ ಇದ್ದೀರಾ. ನನ್ನ ವೀಡಿಯೋಸ್ ಆಗಿರ್ಬೋದು, ನನ್ನನ್ನಾಗಿರ್ಬೋದು, ನಾನು ಮಾತಾಡುವಂಥ ಶೈಲಿ ಆಗಿರ್ಬೋದು ತುಂಬ ಜನಕ್ಕೆ ಇಷ್ಟ ಆಗುತ್ತೆ. ಆದರೆ ಒಂದು ಸ್ವಲ್ಪ ಜನ ಇಷ್ಟಪಡಲ್ಲ. ಸೊ ಎಲ್ರಿಗೂ ಇಷ್ಟ ಆಗಬೇಕು ಅನ್ನೋ ರೂಲೇನಿಲ್ಲ. ಸೊ ಅವ್ರವ್ರ ಇಷ್ಟದ ಪ್ರಕಾರ ಅವ್ರ ಮನಸ್ಸಲ್ಲಿರುವ ಒಪಿನಿಯನ್ನ ಹೇಳ್ತಾರೆ. ಅದು ಹೇಳೋದ್ರ ಮೇಲೆ ಒಂದು ಸ್ವಲ್ಪ ಪದ್ಧತಿ ಇದ್ದರೆ ಒಳ್ಳೆಯದು. ಯಾಕಂದರೆ ಭಾಳ ಕೆಟ್ಟದಾಗೆಲ್ಲ ಹೇಳ್ತಾರೆ. ಸೊ ಹಂಗಾಗಿ ಎಲ್ರಿಗೂ ಒಂದು ಮನಸ್ಸು ಅನ್ನೋದಿರುತ್ತೆ. ನಾವೇನೋ ದೆವ್ವಗಳಲ್ಲ. ವೀಡಿಯೋಸ್ ಮಾಡ್ತಾ ಇದ್ದಾರೆ ಅಂದರೆ ಏನು ಬೇಕಾದರೂ ಅನ್ಬೋದು, ಏನು ಬೇಕಾದರೂ ಅನ್ನಿಸ್ಕೊತಾರೆ, ಹೆಂಗೆ ಬೇಕಾದ್ರೂ ನಾವು ಮಾತಾಡ್ತಾ ಇರ್ಬೋದು. ಅವ್ರ ಪಾಡಿಗೆ ಅವರು ಸುಮ್ಮನೆ ನೋಡ್ಕೊಂಡು ಹೋಗ್ತಾರೆ ಅಂತ ಅಂದ್ಕೋಬೋದು. ಈಗೆಲ್ಲ ತುಂಬ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬಂದಿದೆ. ಬೇಡವಾದ ಪದಗಳಿಂದ ಅವಾಚಕ ಶಬ್ದಗಳನ್ನು ಬಳಸ್ಕೊಂಡು ನಮ್ಮನ್ನೇನಾದರೂ ಬೈದರೆ ನಾವು ಆರಾಮಾಗಿ ಸೈಬರ್ ಸೆಂಟ್ರಲ್ಲಿ ಕಂಪ್ಲೇಂಟ್ ಎಲ್ಲ ಮಾಡ್ಬೋದು. ಆದಷ್ಟು ಯಾರನ್ನಾಗಲಿ ಇದು ಮನಸ್ಸು ನೋಯ್ಸೋಕ್ಕೆ ಹೋಗಬೇಡಿ ಜಾಸ್ತಿ. ಯಾಕಂದರೆ ಸೊ ಅದು ಕರ್ಮ ರಿಟರ್ನ್ಸ್ ಅಂತಾರೆ. ನಾವು ಸುಮ್ಮನೆ ಇದ್ರೂ ಅದಕ್ಕೆ ದೇವ್ರು ಅನ್ನೋದೊಂದು ಎಲ್ಲೋ ಒಂದು ನಿಮಗೆ ಆಗುವಂಥ ಇದು ರೆಡಿ ಮಾಡಿರ್ತಾರೆ ಅಲ್ಲಿ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ನಿಮಗೂ ಒಳ್ಳೇದೇ ಆಗಲಿ, ಕೆಟ್ಟವ್ರಿಗೂ ಒಳ್ಳೇದೇ ಬಯಸೋಣ. ಆದರೆ ಇಷ್ಟ ಆಗಿಲ್ಲ ಅಂದರೆ ನೋಡಬೇಡಿ, ಸ್ಕಿಪ್ ಮಾಡಿ ಹೋಗ್ಬಿಡಿ. ನಾವೇನು ನೋಡಿ ನೀವು ನೋಡಲೇಬೇಕು, ಇಷ್ಟ ಆಗಿಲ್ಲ ಅಂದರೂ ಪರವಾಗಿಲ್ಲ, ನನ್ನ ವೀಡಿಯೋಸ್ನ ನೋಡಲೇಬೇಕು ಅಂತ ನಾನೇನು ಇಟ್ಕೊಂಡು ಕೂತಿಲ್ಲ ನಿಮ್ಮನ್ನು. ನನ್ನನ್ನು ಇಷ್ಟಪಟ್ಟು, ನನ್ನ ಭಾಷೆ, ನಾನು ಮಾತಾಡುವಂಥ ಶೈಲಿನ ಇಷ್ಟಪಟ್ಟು ನೋಡುವಂಥವ್ರು ತುಂಬ ಜನ ಇದ್ದಾರೆ. ನನಗೆ ಸಾಕು ಅವ್ರ ಪ್ರೀತಿ. ಅಷ್ಟು ಜನ ಆದರೂ ನನ್ನ ನೋಡ್ತಾರಲ್ಲ, ನಿಮ್ಮಂಥ ಒಬ್ಬರು ಇಬ್ಬರು ನೋಡಿಲ್ಲ ಅಂದರೆ ನನಗೇನು ಆಗಲ್ಲ. ನನಗೆ ಯೂಟ್ಯೂಬಲ್ಲಿ 16,500 ಹತ್ತತ್ರ ಇದ್ದಾರೆ ಸಬ್ಸ್ಕ್ರೈಬರ್ಸು. ಇನ್ಸ್ಟಾಗ್ರಾಮಲ್ಲಿ 1,15,000 ಹತ್ತತ್ರ ಇದ್ದಾರೆ. ಸಾಕು ಅವರ ಪ್ರೀತಿ, ಅವರ ಅಭಿಮಾನ ನನಗಿಷ್ಟೇ ಸಾಕು. ಇನ್ನೂ ನನ್ನ ನೋಡಿ ಇಷ್ಟಪಡೋರು ತುಂಬ ಜನ ಇರ್ತಾರೆ. ಅಂಥವ್ರು ಬಂದರೂ ಪರವಾಗಿಲ್ಲ ನನ್ನ ಚಾನಲ್ಗೆ. ನಿಮ್ಮಂಥವ್ರು ಬೇಡ. ಇಲ್ಲಿಗೆ ಬೇಕಾದರೆ ನೀವು ಸಬ್ಸ್ಕ್ರೈಬ್ ಆಗಿದ್ದರೆ ಒಂದು ವೇಳೆ ನನಗೆ ಅನ್ಸಬ್ಸ್ಕ್ರೈಬ್ ಆಗಿ ಹೋಗಿ. ಅದು ಬಿಟ್ಟು ಸುಮ್ಮನೆ ಬಂದು ಏನೋ ಒಂದು ಟೈಮ್ ಪಾಸ್ ಆಗ್ತಾ ಇರಲ್ಲ. ಅದು ಬಿಟ್ಟು ಯಾರನ್ನಾದರೂ ಒಬ್ಬರನ್ನ ಟಾರ್ಗೆಟ್ ಮಾಡೋದು, ಸೊ ಅವ್ರಿಗೆ ಮೆಸೇಜ್ ಮಾಡ್ಕೊತ ಕುತ್ಕೊಳ್ಳೋದು ಅಷ್ಟು ಸುಲಭವಲ್ಲ. ಈಗ ಟೆಕ್ನಿಕಲ್ ಅನ್ನೋದು ತುಂಬ ಟೆಕ್ನಿಕಲ್ ಇಂಪ್ರೂವ್ ಆಗಿದೆ. ಸೊ ನೀವು ಎಲ್ಲಿಂದ ಮಾಡ್ತೀರಾ, ಏನು ನಿಮ್ಮ ಐ ಡಿ ಯಾವ ಇದರಲ್ಲಿದೆ ಅನ್ನೋದೆಲ್ಲ ಕಂಡುಹಿಡಿಬೋದು. ಸೊ ನೀವು ಅಂದರೆ ಒಂದು ಲೇಡೀಸ್ ಐ ಡಿಯಿಂದ ಕ್ರಿಯೇಟ್ ಮಾಡ್ಕೊಂಡು ಐ ಡಿನ, ಸೊ ಅದರಿಂದ ಮೆಸೇಜ್ ಮಾಡಿದ್ರೆ ಗೊತ್ತಾಗಲ್ಲ ಅನ್ನೋದು. ಸೊ ಎಲ್ಲನೂ ತಿಳ್ಕೊಬೋದು ನಾವು. ಅದರಲ್ಲಿ ನಾವಿರುವಂಥದ್ದು ಈಗ ಜನ್ರೇಷನಲ್ಲಿ. ಆದರೂ ನಾನು ತಲೆ ಕೆಡಿಸ್ಕೊತ ಇಲ್ಲ. ಒಂದು ಇಬ್ಬರು ಟಾರ್ಗೆಟ್ ಮಾಡಿ ಮಾಡ್ತಾರೆ. ಶೋಭಾ ಅನ್ನೋ ಐ ಡಿಯಿಂದ ಒಬ್ಬರು, ಮತ್ತು ಒಂದು ಯೂಸರ್ ಚಾ ಅಂತಂದು ಹೇಳ್ಬಿಟ್ಟು, ಸೊ ಆ ಐ ಡಿಯಿಂದ ಇವರಿಬ್ಬರು. ಆಮೇಲೆ ಮಧ್ಯೆ ಒಬ್ಬೊಬ್ರು ಬರ್ತಾರೆ ಹೋಗ್ತಾರೆ. ಅವ್ರೇನು ಟಾರ್ಗೆಟ್ ಮಾಡಲ್ಲ. ಸುಮ್ಮನೆ ಬಂದು ಅವ್ರಿಗೆ ಏನು ಅನಿಸುತ್ತೋ. ಮೊನ್ನೆ ಒಬ್ಬರು ಯಾರು ಬಿದ್ದಿಲ್ದೇ ಇರೋದು ಇವಳೇ ಬಿದ್ದಿದ್ದಾಳೆ, ಇವಳು ಅಂತ ಮಾತಾಡಿದ್ರು ಗಂಡ್ಮಕ್ಳು ಐ ಡಿಯಿಂದ. ಸೊ ಅವರು ಡಿ ಪಿಲಿ ಫೋಟೋನೂ ಇತ್ತು, ಇವಳು ಅಂತಂದೆಲ್ಲ ಮಾತಾಡಿದ್ರು. ತುಂಬ ಮನಸ್ಸಿಗೆ ಬೇಜಾರು ಅನ್ನಿಸ್ತು. ಏನೋ ನನಗೆ ನನ್ನ ಲೈಫಲ್ಲಿ ಆಗುವಂಥ ಚೇಂಜಸ್ ಎಲ್ಲ ನಾನು ಶೇರ್ ಮಾಡ್ಕೊತಾ ಇರ್ತೀನಿ. ಅದನ್ನು ಅವರು ನೆಗೆಟಿವ್ ಆಗಿ ತಗೊಂಡು ಈ ಥರ ಎಲ್ಲ ಮೆಸೇಜ್ ಮಾಡಿ ಹೋದರು. ಏನಕ್ಕೆ ನಾನು ಮಾತಾಡ್ತಾ ಇದ್ದೀನಿ ಅಂಥವ್ರ ಬಗ್ಗೆ ಅಂತ ಅಂದರೆ, ಸೊ ಅಂಥವ್ರು ನಾವು ಸುಮ್ಮನೆ ಇದ್ದಂಗೆಲ್ಲ ಮೇಲೆ ಇನ್ನೂ ಸ್ವಲ್ಪ ಜಾಸ್ತಿ ಆಡೋಕ್ಕೆ ಟ್ರೈ ಮಾಡ್ತಾರೆ. ಅದಕ್ಕೋಸ್ಕರ ಇನ್ನು ಕಾಮೆಂಟ್ಸ್ಗೆಲ್ಲ ನಾನು ರಿಪ್ಲೈ ಮಾಡೋಕ್ಕೆ ಹೋಗಲ್ಲ. ಅಂತ ಕಾಮೆಂಟ್ಸ್ ಎಲ್ಲ ನಾನು ಇಟ್ಕೊಳ್ಳೋಕೆ ಹೋಗಲ್ಲ, ಡಿಲೀಟ್ ಮಾಡಕ್ಕೆ ಬಿಡ್ತೀನಿ. ಸುಮ್ಮನೆ ಏನಕ್ಕೆ ಅದು ನೋಡ್ತಾ ಇದ್ದರೆ ನನಗೆ ರಿಪ್ಲೈ ಮಾಡಬೇಕು ಅನಿಸುತ್ತೆ ನಮಗೆ. ಮತ್ತು ನಾವು ಕಳ್ಕೊಬೇಕಾಗುತ್ತೆ. ಅಂಥ ಜನಕ್ಕೆಲ್ಲ ನಾವು ರಿಪ್ಲೈ ಮಾಡ್ಕೊಳ್ತಾ ಕೂತ್ಕೊಂಡ್ರೆ ಅಲ್ಲಿ ನಮ್ಮ ಕ್ಯಾರೆಕ್ಟ್ರು ಹೊರಗಡೆ ಬೀಳುತ್ತೆ. ಅದಕ್ಕೋಸ್ಕರ ನಮ್ಮ ನಾವು ಕಳ್ಕೊಂಡು ನಾವು ಅವ್ರ ಥರ ಮಾತಾಡಬೇಕಾಗುತ್ತೆ ಕಾಮೆಂಟ್ ಸೆಕ್ಷನಲ್ಲಿ. ಸುಮ್ಮನೆ ಏನಕ್ಕೆ ನಾವು ಒಬ್ಬರಿಂದ ಇನ್ನೊಂದು 4 ಜನಕ್ಕೆ ನಾವು ಅವಕಾಶ ಮಾಡಿಕೊಡ್ಬಾರ್ದು. ಅದಕ್ಕೋಸ್ಕರ ನಾನು ಯಾವುದೇ ಅಂಥರ ಬ್ಯಾಡ್ ಕಾಮೆಂಟ್ಸ್ಗೆಲ್ಲ ನಾನು ರಿಪ್ಲೈ ಮಾಡೋಕ್ಕೆ ಹೋಗಲ್ಲ. ಆದ್ರೂ ಮಾಡಲಿ, ಅದೆಷ್ಟು ದಿನ ಮಾಡ್ತಾರೆ ನೋಡೋಣ. ನಮಗೆ ಜಾಸ್ತಿ ಏನಾದರೂ ಓವರಾಗಿ ಆಡೋಕ್ಕೆ ಬಂದರೆ ಆವಾಗ ಮುಂದೆ ಏನು ಪ್ರೊಸೆಸ್ ಇದೆ ಅದನ್ನು ಮಾಡ್ಬೋದು. ಈಗ ಸದ್ಯಕ್ಕೆ ನಾನು ಹೊರಗಡೆದೆಲ್ಲ ತೊಳೆದು ಆ ವಿಷಯನಲ್ಲೇ ಬಿಟ್ಬಿಡ್ತೀನಿ. ಯಾಕಂದರೆ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ನೋಡ್ತಾ ಇದ್ದರೆ ಅಂಥವ್ರೆಲ್ಲ ಸ್ಟಾರ್ಟಿಂಗಲ್ಲಿ ನೋಡ್ತಾರೆ ವೀಡಿಯೋಸ್, ಅವ್ರಿಗಾದ್ರೂ ಅರ್ಥ ಆಗುತ್ತೆ. ಮತ್ತು ನೆಕ್ಸ್ಟ್ ಟೈಮ್ ಮಾಡದೇ ಇರಲಿ ಅನ್ನೋ ಒಂದಿದು. ಮಾಡಿದ್ರೂ ಏನು ತೊಂದರೆ ಇಲ್ಲ, ಮಾಡ್ಕೋಬೋದು. ಸೊ ಆದರೆ ಅದರಲ್ಲಿ ನಮಗೆ ಏನಾದರೂ ನಮ್ಮ ಮನಸ್ಸಿಗೆ ನೋವಾಗೋ ಥರ ಆ ಥರ ಏನಾದರೂ ಜಾಸ್ತಿ ಇದು ಮಾಡೋಕ್ಕೆ ಬಂದರೆ ನಾವೇನು ಮಾಡಬೇಕು ಅದು ಗೊತ್ತು, ನಾವು ಮಾಡ್ತೀವಿ ಮುಂದಿನ ದಿನಗಳಲ್ಲಿ. ಈಗ ಸದ್ಯಕ್ಕೆ ಆ ಮ್ಯಾಟ್ರಲ್ಲೇ ಬಿಟ್ಬಿಡೋಣ. ಈಗ ನಾನು ತೊಳೆದೆ, ಈಚೆ ಕಡೆದೆಲ್ಲ ತೊಳೆದ್ಬಿಟ್ಟು ಫಸ್ಟ್ ಬಟ್ಟೆ ತೊಳೆದು ಆಮೇಲೆ ಹೊರಗಡೆದೆಲ್ಲ ತೊಳೆದಿದ್ದೆ. ಮತ್ತು ಇಲ್ಲಿ ಮೇಲ್ಗಡೆ ನೀರೆಲ್ಲ ಹಾಕಿ ತೊಳೆದು ಈಗ ಒರೆಸ್ತಾ ಇದ್ದೀನಿ ಮಾಪಲ್ಲಿ. ಈ ರೀತಿ ಕ್ಲೀನಾಗಿ ಎಲ್ಲ ಹೊರಗಡೆದೆಲ್ಲ ಕೆಲಸ ಮುಗಿಯೋಷ್ಟರಲ್ಲಿ ಕರೆಕ್ಟಾಗಿ ಒಂದು 8 ಗಂಟೆ ಆಗುತ್ತೆ ಡೈಲಿ. ಅದು ಈಚೆ ಕಡೆದೆಲ್ಲ ತೊಳೆದ್ರೆ, ಇಲ್ಲಾಂದರೆ ಒಂದು 7 ಗಂಟೆ ಅಷ್ಟರಲ್ಲಿ ಎಲ್ಲ ಕಂಪ್ಲೀಟ್ ಮಾಡ್ಕೊಬಿಡ್ತೀನಿ. ಈಗ ಹೊರಗಡೆದೆಲ್ಲ ತೊಳೆದೆ, ಸ್ವಲ್ಪ ಗಲೀಜಾಗಿತ್ತೆಲ್ಲ ನೆಲೆ ಎಲ್ಲ. ಡೇ ಬೈ ಡೇ 3 ಡೇಸ್ಗೆ ಒಂದ್ಸಾರಿ ಈ ಥರ ತೊಳಿತಾ ಇರ್ತೀನಿ. ಈಗ ಮಾಪಲ್ಲೆಲ್ಲ ಒರೆಸಿದ್ನಲ್ಲ, ಅದನ್ನು ನೀಟಾಗಿ ಒಂದ್ಸಾರಿ ಎಲ್ಲ ಆ ಥರ ಒಳ್ಳೆ ನೀರಲ್ಲಿ ತೊಳೆದ್ಬಿಟ್ಟು ಇಟ್ಬಿಟ್ರೆ ಚೆನ್ನಾಗಿ ಇರುತ್ತೆ. ಮತ್ತು ನಾವು ಅದು ನೆಲ ಒರೆಸ್ಬೇಕಾದ್ರೆ ಕ್ಲೀನಾಗಿರುತ್ತೆ, ಮಾಪ್ ಗಲೀಜಾಗಿರಲ್ಲ ಅಂತಂದು ಈಗ ಅದನ್ನು ಕ್ಲೀನಾಗಿ ತೊಳೆದು ಆ ಕಡೆ ಬಂಡೆಗೆ ಹಾಕೋಣ ಅಂತ ತಗೊಂಡು ಹೋಗ್ತಾ ಇದ್ದೀನಿ. ಬಟ್ಟೆ ನೋಡಿ ಇಷ್ಟು ತೊಳೆದಿದ್ದೀನಿ. ಡೈಲಿ ಏನಿಲ್ಲ ಅಂದರೂ ಇಷ್ಟು ಬಟ್ಟೆ ಇರುತ್ತೆ, ಒಂದು ತಂತಿಯಷ್ಟು ಬಟ್ಟೆ ಇರುತ್ತೆ ಮನೆ ಹತ್ರ ತೊಳೆಯೋ ಅಂಥದ್ದು.
ಅದಕ್ಕೆ ಡೈಲಿ ನಾನು ನೀರು ಬಂದಿದ ತಕ್ಷಣ ವಾಷಿಂಗ್ ಮಿಷಿನ್ ಒಂದು ಸಾರಿ ಹಾಕೋ ಅಷ್ಟು ಬಟ್ಟೆಗಳು ಇದ್ಬಿಡುತ್ತವೆ. ಅವನ್ನೆಲ್ಲ ಹಾಕ್ಬಿಟ್ಟು ಈ ರೀತಿ ನೀರು ಅಲ್ಲೇ ಬಿಡ್ತೀನಲ್ಲ ಮೇಲ್ಗಡೆ, ಅದಕ್ಕೋಸ್ಕರ ನೆಲನೂ ಒರೆಸ್ಬೇಕಾಗುತ್ತೆ. ಹಾಗೆ ನಾನು ಈಗ ರಂಗೋಲಿ ಎಲ್ಲ ಬಿಡಿಸ್ತಾ ಇದ್ದೀನಿ. ಕುತ್ಕೊಂಡು ರಂಗೋಲಿ ಬಿಡ್ಸೋಕ್ಕಾಗ್ತಾಯಿಲ್ಲ, ಈ ರೀತಿ ಬಗ್ಗಿ ಬಿಡಿಸಿ ಅಭ್ಯಾಸ ಇಲ್ಲ ನನಗೆ. ಅದು ಒಂಥರ ಸೊಟ್ಟ ಅಂದರೆ ಕ್ರಾಸ್ ಹೋದಂಗೆ ಹೋಗ್ತಾ ಐತೆ ರಂಗೋಲಿ ನನಗೆ ಬಿಡಿಸ್ತಾ ಇದ್ದರೆ. ನನಗೆ ಕುತ್ಕೊಂಡು ಬಿಡಿಸಿ ಅಭ್ಯಾಸ ಇದೆ, ಅದು ಕಾಲು ನೋವು ಬರುತ್ತಲ್ಲ, ಕುತ್ಕೊಳ್ಳೋಕ್ಕಾಗಲ್ಲ ಭಾರ ಬಿಟ್ಟು. ಅದಕ್ಕೆ ಇದ್ದಂಗೆ ಇರಲಿ ಅಂತಂದು ಅಲ್ಲೇ ಒಂದು ಚಿಕ್ಕದಾಗಿ ಆ ಥರ ಒಂದು ಬಳ್ಳಿ ಟೈಪ್ ಬಿಡಿಸ್ತಾ ಇದ್ದೀನಿ. ನೋಡಿ ಬಲಗಾಲು ನೀವು ನೋಡ್ತಾ ಇರ್ಬೋದು, ಅದು ಬಾವು ಬಂದಿದೆ ಇನ್ನೂ, ಅದು ಕಡಿಮೆ ಆಗ್ತಿಲ್ಲ. ಬೇರೆ ಒಂದು 2 ಡೇಸ್ ಬಿಟ್ಕೊಂಡು ಒಂದು ಹಾಸ್ಪಿಟ್ಲ್ ನಮ್ಮ ಸಬ್ಸ್ಕ್ರೈಬರ್ಸೇ ಹೇಳಿದ್ದಾರೆ, ಸೊ ಆ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಟ್ರೀಟ್ಮೆಂಟ್ ತೊಗೊಳ್ಳೋಣ ಅಂತ. ಯಾಕಂದರೆ ನನಗೆ ಪೇಯ್ನ್ ಜಾಸ್ತಿ ಇದೆ, ಕುತ್ಕೊಳ್ಳೋಕ್ಕಾಗಲ್ಲ, ಎದ್ದೇಳೋಕ್ಕಾಗಲ್ಲ, ಆ ರೀತಿ ಆಗಿದೆ. ಹೋಗಿ ನೋಡೋಣ, ಅಲ್ಲಿ ಟ್ರೀಟ್ಮೆಂಟ್ ತೊಗೊಂಡು ಏನು ಹೇಳ್ತಾರೆ ನೋಡಿ ಮುಂದಿನ ಪ್ರೋಸೆಸ್ ನೋಡ್ಕೊಳ್ಳೋಣ ಅಂತ. ಈಗ ರಂಗೋಲಿ ಎಲ್ಲ ಬಿಡಿಸ್ದೆ, ಏನೋ ನನಗೆ ಬಂದಿರೋ ಅಂತ. ನಾನೇನು ರಂಗೋಲಿಯಲ್ಲಿ ಎಕ್ಸ್ಪರ್ಟ್ ಅಂತ ಹೇಳಲ್ಲ, ಅಂದರೆ ನನಗೆ ಯಾವುದು ನೆನಪಿರಲ್ಲ. ಈಗ ಕಲಿತೀನಲ್ಲ ಒಂದು ರಂಗೋಲಿ, ಅದು ಮತ್ತೆ ನನಗೆ ನೆನಪಿರಲ್ಲ. ಅದನ್ನ ನೋಡ್ಕೊಂಡು ಮತ್ತೆ ಚುಕ್ಕಿಟ್ಟು ನೋಡ್ತಾ ಬಿಡಿಸಂದ್ರೆ ಎಷ್ಟು ಕಷ್ಟ ಇರೋ ರಂಗೋಲಿ ಆದರೆ ಬಿಡಿಸ್ಬಿಡ್ತೀನಿ. ಆದರೆ ನೋಡದೇ ಇರೋ ರಂಗೋಲಿ ಬಿಡಿಸಂದ್ರೆ ನನಗೊಂದು 4-5 ಸಮೇತ ಬರಲ್ಲ. ಆ ಥರ ರಂಗೋಲಿಯಲ್ಲಿ ಅಷ್ಟೊಂದು ನನಗೇನಿದಿಲ್ಲ. ನೋಡಿ ಬಿಡಿಸು ಅಂದರೆ ಪಕ್ಕ ನಾನು ಮಿಸ್ ಮಾಡಲ್ಲ, ಅದು ಹೆಂಗಿದೆಯೋ ಹಂಗೆ ಬಿಡಿಸ್ತೀನಿ. ಸಂಕ್ರಾಂತಿ ಹಬ್ಬದಲ್ಲೆಲ್ಲ ನೋಡಿರ್ಬೋದು ನೀವು, ಅದನ್ನು ಸುಮ್ಮನೆ ಮೊಬೈಲಲ್ಲಿ ನೋಡಿಬಿಟ್ಟೆ ಆ ಥರ ಬಿಡಿಸೋದು ನಾನು. ಇಲ್ಲಿ ಮೇಯ್ನ್ ಬಾಗಿಲಲ್ಲಿ ಈ ರೀತಿ ಅರ್ಶಿನ ಕುಂಕುಮ ಎಲ್ಲ ಹಚ್ಬಿಟ್ಟು ಇಲ್ಲಿ ಬಾಗಿಲಿಗೆ ಎಲ್ಲ ರಂಗೋಲಿ ಬಿಡಿಸಿ ಚಾಕ್ ಪೀಸಲ್ಲಿ. ಇಲ್ಲಿ ರಂಗೋಲಿಯ ಪುಡಿಯಲ್ಲಿ ಬಿಡಿಸಿದ್ರೆ ಏನಾಗುತ್ತೆ ಅಂದರೆ ಸ್ವಲ್ಪ ಎಲ್ಲ ಮಕ್ಕಳು ತುಳ್ಕೊಂಡು ಓಡಾಡ್ತಾರಲ್ಲ, ಅದಕ್ಕೋಸ್ಕರ ಆ ರೀತಿ ಬಿಡಿಸಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಹೊರಗಡೆ ಎಲ್ಲ. ಈ ರೀತಿ ಬೆಳಿಗ್ಗೆ ಟೈಮ್ ಆ ರೀತಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಮನೆ ಮುಂದೆ ನೋಡೋದಕ್ಕೆ. ಅದು ಮುಗಿಸ್ಕೊಂಡು ಹಾಗೆ ನಾವು ಬಂದಿದ್ದು ಇಲ್ಲಿ ಸೀಮಂತ ಕಾರ್ಯಕ್ರಮ. ಇವರು ರಮೇಶಣ್ಣ ಹೇಮಾವತಿ ಅವರು ನಮ್ಮ ಸೈಡವ್ರಿಗೆ ಗೊತ್ತಿರ್ತಾರೆ, ಇವಣ್ಣನು ಇನ್ಸ್ಟಾಗ್ರಾಮಲ್ಲೆಲ್ಲ ವೀಡಿಯೋಸ್ ಮಾಡ್ತಾ ಇರ್ತಾರೆ. ಅವ್ರ ಅಕ್ಕನ ಮಗಳದು ಅಂದರೆ ಸೊಸೆ ಆಗಬೇಕು ಅವರಿಗೆ, ಸೀಮಂತ ಇತ್ತು, ನೀವು ಬರಬೇಕು ಅಂತಂದು ಹೇಳಿದ್ರು. ನಾನು ಫಸ್ಟ್ ಟೈಮ್ ಅವಣ್ಣ ಕರೆದಿದ್ದು, ನಾನು ಕಾಲಿಂದ ಮರ್ತುಬಿಟ್ಟೆ. ಸಡನ್ಲಿ ಆಯ್ತಣ್ಣ ಬರ್ತೀವಿ, ಯಾವ ಊರು ಹೇಳಿ ಅಂತ ಕೇಳಿಬಿಟ್ಟೆ. ಅವ್ರಿಂಥ ಊರು ಎಲ್ಲ ಅಡ್ರೆಸ್ ಎಲ್ಲ ಕೊಟ್ಬಿಟ್ರ. ತಿರ್ಗಿ ಮಾರ್ನಿಂಗ್ ನನಗೆ ಆವಾಗ ಯೋಚನೆ ಮಾಡ್ತೀನಿ, ಅಯ್ಯೋ ಕಾಲು ಬೇರೆ ಪೇಯ್ನ್ ಇದೆ, ಈಗ ಹೋಗಿಲ್ಲ ಅಂದರೆ ಹೆಂಗೆ, ಬೇಡ ಬಿಡು ಕ್ಯಾನ್ಸಲ್ ಮಾಡೋಣ ಅಂತ ನಮ್ಮ ಮನೆಯವ್ರಿಗೆ ಹೇಳಿದೆ. ನಮ್ಮ ಮನೆಯವ್ರು ಬೇಡ ಬರ್ತೀವಿ ಅಂತ ಹೇಳಿದ್ದೀವಿ, ಹೋಗಲೇಬೇಕು, ಬೈಕೊಂತಾರೆ ಮತ್ತೆ ಅಂತಂದರು. ಮತ್ತು ನನಗೆ ಇನ್ನೊಂದು ಏನು ಯೋಚನೆ ಬಂತು ಅಂದರೆ, ಈಗ ಇದು ಸಿಹಿ ಊಟ, ಸಿಹಿ ಹಬ್ಬ ಇದ್ದಂಗೆ, ಅಂದರೆ ಒಬ್ಬಟ್ಟು ಕಡುಬು ಇದೆ ಮಾಡೋದು ಸೀಮಂತಕ್ಕೆ. ನಾನ್ ವೆಜ್ ಆಗಿದ್ರೆ ಇವ್ರು ಎಷ್ಟೇ ಹುಷಾರಿಲ್ಲ ಅಂದರೂ ಬಂದಿರೋರು, ಇದು ಸಿಹಿ ಊಟ ಅಲ್ಲ ಅದಕ್ಕೆ ಬಂದಿಲ್ಲ ಅಂತ ಮತ್ತೆ ಅವರೆಲ್ಲರೂ ತಪ್ಪು ತಿಳ್ಕೊತಾರೆ ನಮ್ಮ ಬಗ್ಗೆ ಅನ್ನೋದೊಂದು ಮನಸ್ಸಿಗೆ ಹೊಳೀತು. ಅದಕ್ಕೆ ಪರವಾಗಿಲ್ಲ ನಡಿ, ಇವತ್ತು ಒಂದು ಸಾರಿ ಹೋಗ್ಬಿಟ್ಟು ಆಮೇಲೆ ನಾವು ಜಾಸ್ತಿ ಎಲ್ಲೂ ಹೋಗೋದು ಬೇಡ, ಇದು ಸ್ವಲ್ಪ ವಾಸಿಯಾಗಲಿ ನನಗೆ ಕಾಲು ಅಂತಂದು ಹೇಳ್ಬಿಟ್ಟು ಮಾತಾಡ್ಕೊಂಡು ಸರಿ ನಾನು ನಮ್ಮ ಮನೆಯವ್ರು ರೆಡಿಯಾಗಿ ಬಂದ್ವಿ. ಸಿಂಪಲ್ ಸ್ಯಾರಿ ಹಾಕ್ಕೊಂಡು ಬಂದಿನಿ, ಕಾಟನ್ ಸ್ಯಾರಿ, ತುಂಬ ಸಾಫ್ಟಾಗೂ ಇದೆ, ಹಾಗೆ ನನಗೆ ಕಂಫರ್ಟಬಲ್ ಆಗಿತ್ತು ಈ ಶೆಕೆಗೆಲ್ಲನೂ. ಬಿಸಿಲು ಬೇರೆ ಸೀರೆಗಳೆಲ್ಲ ಉಡೋಕ್ಕೆ ಆಗಲ್ಲ ಈ ಟೈಮಲ್ಲಿ. ಇದನ್ನು ನನಗೆ ಶಾಂತಿನಗರದಲ್ಲಿ ಪವನ್ ಅವರು ಕೊಟ್ಟಿರೋವಂಥದ್ದು. ಗಣೇಶನ್ನ ಕೂರಿಸಿದ್ರಲ್ಲ ಅವಾಗ ಬನ್ನಿ ಅಂತಂದು ಒಂದು ಸಾರಿ ನಮಗೆ ಕಾಲ್ ಮಾಡಿ ಹೇಳಿದ್ದಕ್ಕೆ ನಾವು ಹೋಗಿದ್ವಿ. ಆಗ ಗಣೇಶನ ಹತ್ರ ನೋಡ್ಕೊಂಡು ಬರೋಣ, ಅವ್ರ ಏರಿಯಾ ಗಣೇಶನ್ನ ಅಂತ. ಆವಾಗ ನನಗೆ ಅರಿಶಿನ ಕುಂಕುಮ ಕೊಟ್ಬಿಟ್ಟು ಅಲ್ಲೇ ದೇವ್ರ ಮುಂದೆನೇ ಸ್ಯಾರಿ ಕೊಟ್ಟಿದ್ರು. ನನಗೆ ಅದು ಯಾಕೋ ಹಂಗೆ ಇಡೋಕ್ಕೆ ಇಷ್ಟ ಆಗಲಿಲ್ಲ. ಫಸ್ಟ್ ಇದನ್ನು ಸ್ಟಿಚ್ ಮಾಡಿಸ್ಕೊಂಡು ನಾನು ಹಾಕ್ಕೋಬೇಕು ಈ ಸ್ಯಾರಿ, ಅಷ್ಟು ಚೆನ್ನಾಗಿದೆ, ಸಾಫ್ಟಾಗಿದೆ ಅಂತಂದೇಳಿ ಸರಿ ಅಂತಂದು ನಾನು ಸ್ಟಿಚ್ ಮಾಡಿಸಿ ಈ ಥರ ಬ್ಲೌಸು, ಅಂದರೆ ಫ್ರಂಟ್ ಹುಕ್ಕಲ್ಲ ಬ್ಯಾಕ್ ಹುಕ್ಕು, ಫ್ರಂಟ್ ಈ ಥರ ಒಂದು ಇದು ಹತ್ತಿಯಲ್ಲಿ ಡಿಸೈನ್ ಮಾಡ್ತಾರಲ್ಲ ಆ ಥರ ಮಾಡಿಸೀನಿ ಫ್ರಂಟು. ಇನ್ನು ಬ್ಯಾಕ್ ಎಲ್ಲ ಆ ಥರ ಶೇಪ್ ಇಡಿಸೀನಿ ಅಷ್ಟೇ. ಚೆನ್ನಾಗಿ ಸ್ಟಿಚ್ ಮಾಡಿದರು, ನಾನು ಪಾಗೋಡದಲ್ಲೇ ಮಾಡಿಸೋ ಅಂಥದ್ದು ಇದು ಬ್ಲೌಸ್ ಸ್ಟಿಚಿಂಗ್ ಎಲ್ಲನೂ. ಇವರು ರಮೇಶಣ್ಣ ಅವ್ರ ರಿಲೇಷನ್ನು. ಮತ್ತು ಇಲ್ಲಿ ನನ್ನ ಪಕ್ಕ ನಿಂತಿರೋಂಥ ಸಿಸ್ಟರ್ಸ್ ಎಲ್ಲ ಇವರು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸ್ ಎಲ್ಲ ಮಾಡ್ತಾ ಇರ್ತಾರೆ. ಹಾಗಾಗಿ ಅಲ್ಲಿ ನನಗೆ ಗೊತ್ತಿಲ್ಲ, ಇವ್ರನ್ನೆಲ್ಲ ಕರೆದಿದ್ದಾರೆ ಅವಣ್ಣ. ಹಾಗೆ ನಾನು ಬಂದಿದ್ದ ತಕ್ಷಣ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಎಲ್ಲರೂ ಮಾತಾಡ್ತಾ ಈಗ ಊಟಕ್ಕೆ ಅಂತ ಬಂದ್ವಿ. ಸುಮಾರು ಅಂದರೆ ನಾನು ತಂದಿರೋಂಥ ಗಿಫ್ಟ್ ಎಲ್ಲ ಕೊಟ್ಬಿಟ್ಟು ಹುಡುಗಿಗೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿ ಈಗ ಎಲ್ಲರೂ ಊಟಕ್ಕೆ ಬಂದಿದ್ದೀವಿ ಒಂದೇ ಸರಿನೇ. ಇಲ್ಲಿ ಕಡುಬು ಎಲ್ಲ ಮಾಡಿದ್ರು ಊಟಕ್ಕೆ. ಇವರೇ ರಮೇಶಣ್ಣ ಅಂತ ಹೇಳಿದ್ನಲ್ಲ, ಇವರೇ ನಮ್ಮನ್ನು ಕರೆದಿದ್ದು. ಈಗ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಮಾತಾಡ್ತಾ ಊಟ ಮಾಡ್ತಾಯಿದ್ದೀವಿ. ಊಟ ಅಂತೂ ತುಂಬ ಚೆನ್ನಾಗಿ ಮಾಡಿಸಿದ್ರು. ಊಟ ಮಾಡ್ತಾ ನಮ್ಮ ಮನೆಯವ್ರು ಸ್ವಲ್ಪ ನೋಡಿ ವಿಡಿಯೋ ಎಲ್ಲ ತುಂಬ ಚೆನ್ನಾಗಿ ಕವರ್ ಮಾಡಿ ಕೊಟ್ಟಿದ್ದಾರೆ. ಪರವಾಗಿಲ್ಲ, ಎಲ್ಲಾದರೂ ಹಿಂಗೆ ಔಟ್ಸೈಡ್ ಹೋಗ್ಬೇಕಂದ್ರೆ ಇಲ್ಲ ನನಗೇನಾದರೂ ಈ ಥರ ಇಂಪಾರ್ಟೆಂಟ್ ಆಗಿರೋ ಅಂಥ ವೀಡಿಯೋಸ್ ಬೇಕಂದರೆ ಎಷ್ಟೇ 1000 ಜನ ಇರಲಿ ಮುಜುಗರ ಪಟ್ಕೊಳ್ಳಲ್ಲ, ನೀಟಾಗಿ ವೀಡಿಯೋ ರೆಡಿ ಮಾಡಿ ನನಗೆ ನೀಟಾಗಿ ಶೂಟ್ ಮಾಡಿ ಕೊಡ್ತಾರೆ. ಅದು ನಿಜ, ನಾನು ಅದೃಷ್ಟ ಮಾಡ್ಕೊಂಡಿದ್ದೀನಿ. ಇಲ್ಲ ಅಂದರೆ ನನಗೆ ಪ್ರತಿಯೊಂದು ಫಂಕ್ಷನ್ಗೆ ಯಾರನ್ನ ಕರ್ಕೊಂಡು ಹೋಗಬೇಕು, ಶೂಟ್ ಮಾಡಿ ಬನ್ನಿ, ನನಗೆ ವೀಡಿಯೋ ಸ್ವಲ್ಪ ಕವರ್ ಮಾಡಿ ಬನ್ನಿ ಅಂತಂದರೆ ಯಾರೂ ಮಾಡ್ಕೊಡಲ್ಲ, ನಾಚಿಕೆ ಪಟ್ಕೊತಾರೆ. ಮೇಯ್ನ್ ಗಂಡು ಮಕ್ಕಳು ಎಲ್ಲರೂ ನೋಡ್ತಾ ಇರ್ತಾರಪ್ಪ, ನಾನು ಮಾಡ್ಕೊಡಲ್ಲ ಅಂತಂದು ಹೇಳ್ತಾರೆ. ಆದರೂ ನಮ್ಮ ಮನೆಯವರು ಆ ವಿಷಯದಲ್ಲಿ ಮಾತ್ರ ಯಾವತ್ತೂ ಹಂಗೆ ಅಂದಿಲ್ಲ, ಹೋಗು ನೀನು, ನಾನೆಲ್ಲ ವೀಡಿಯೋ ಕವರ್ ಮಾಡ್ತೀನಿ ಅಂತ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಅವ್ರ ಸಪೋರ್ಟಿಂದ ನಾನು ಇಷ್ಟೊಂದು ಸ್ವಲ್ಪ ಜನರ ಮಧ್ಯೆ ಗುರುತಿಸ್ಕೊಳ್ಳೋಕೆ ಸಾಧ್ಯ ಆಯಿತು. ಇಲ್ಲ ಅಂದಿದ್ರೆ ನನ್ನ ಕೈಲಿ ಆಗ್ತಾ ಇರಲಿಲ್ಲ. ಸೊ ಒಬ್ಬರೇ ವೀಡಿಯೋ ಕವರ್ ಮಾಡೋಕ್ಕಾಗೋದು ಇಲ್ಲ, ಬೇರೆಯವ್ರು ತೋರಿಸಿದ್ರೆ ನಮ್ಮನ್ನು ನಾವು ನಿಮಗೆ ತೋರ್ಸೋಕ್ಕಾಗೋದು ವೀಡಿಯೋದಲ್ಲಿ. ಈಗ ಊಟ ಎಲ್ಲ ಮುಗಿಸ್ಬಿಟ್ಟು ಹಾಗೆ ಅರಿಶಿನ ಕುಂಕುಮ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಈಗ ಒಳಗಡೆ ಕರ್ಕೊಂಡು ಬಂದರು ಅಕ್ಕ ಅವರು ರಮೇಶ್ ಅಣ್ಣ ಇದ್ದಾರಲ್ಲ, ಅವ್ರ ವೈಫ್ ಈಗ ಅರಿಶಿನ ಕುಂಕುಮ ಕೊಡ್ತಾ ಇರೋದು.
ನಾವು 4 ಜನನು ಕುತ್ಕೊಂಡು ಈಗ ಅರಿಶಿನ ಕುಂಕುಮ ಎಲ್ಲ ತೊಗೊತಾ ಇದ್ದೀವಿ. ಸೊ ಈ ರೀತಿ ಇತ್ತು ಸೀಮಂತದ ಫಂಕ್ಷನ್ನು. ತುಂಬ ಚೆನ್ನಾಗಿ ನೈಟೇ ಅಡುಗೆಗಳೆಲ್ಲ ಮಾಡ್ತಾರೆ ನಮ್ಮ ಹಳ್ಳಿ ಸೈಡು. ಅಂದರೆ ಏನೇ ಅಡುಗೆ ಆಗಲಿ ನೈಟ್ ಫುಲ್ ಮಾಡಿಬಿಡ್ತಾರೆ. ಇನ್ನು ಬೆಳಿಗ್ಗೆ ಸುಮ್ಮನೆ ಹಿಂಗೆಲ್ಲ ರೆಡಿ ಮಾಡೋದು, ತಟ್ಟೆಗಳಿಗೆ ಎಲ್ಲ ಹೂವು ಹಣ್ಣು ಎಲ್ಲ ಜೋಡಿಸೋದು, ಸ್ವೀಟುಗಳು ಎಲ್ಲನೂ. ಆಮೇಲೆ ಯಾವ ಟೈಮ್ಗೆ ಹುಡುಗಿನ ರೆಡಿ ಮಾಡಿಬಿಟ್ಟು, ಅಂದರೆ ಬಸ್ರಿ ಇವ್ರನ್ನ ರೆಡಿ ಮಾಡಿಬಿಟ್ಟು ಹುಡುಗಿನ ಕೂರಿಸಿ ಶಾಸ್ತ್ರಗಳೆಲ್ಲ ಮಾಡೋದು. ಇಲ್ಲಿ ನಾವು ಕೂತಿದ್ದೀವಿ ನೋಡಿ, ಇಷ್ಟು ಜನನೂ ಇನ್ಸ್ಟಾಗ್ರಾಮಲ್ಲೆಲ್ಲ ವೀಡಿಯೋಸ್ ಮಾಡ್ತಾರೆ. ಸೊ ಇವ್ರನ್ನೆಲ್ಲ ರಮೇಶಣ್ಣನೇ ಕರೆದಿದ್ದಾರೆ. ನನಗೆ ಗೊತ್ತಿರಲಿಲ್ಲ ಇವರೆಲ್ಲ ಬರ್ತಾರೆ ಅಂತ. ಇವರೆಲ್ಲ ಶಿರಾ ಕಡೆಯವರು, ನಾನೊಬ್ಬಳೇ ಪಾವಗಡ ಸೈಡು. ಅಂದರೆ ಡಿಸ್ಟಿಕ್ ಎಲ್ಲರದ್ದು ಒಂದೇ, ತುಮಕೂರು ಡಿಸ್ಟಿಕ್ ಎಲ್ಲರದ್ದು. ತಾಲೂಕು ಮಾತ್ರ ಚೇಂಜ್ ಆಗುತ್ತೆ. ಇಲ್ಲಿ ನಮ್ಮದು ಪಾವಗಡ ತಾಲೂಕು, ಇವರೆಲ್ಲ ಶಿರಾ ಆ ಕಡೆ, ಶಿರಾ ತಾಲೂಕು ಅವ್ರು ಇವರೆಲ್ಲನೂ. ಸೊ ಹಂಗಾಗಿ ಎಲ್ಲರೂ ಸುಮ್ಮನೆ ಪರಿಚಯ ಮಾಡ್ಕೊಂಡು ಮಾತಾಡ್ತಾ, ಇವರು ನನ್ನ ಪಕ್ಕ ಕೂತಿರಲ್ಲ ಆವಣ್ಣಂದು ಆ ಕಡೆ ಚಳ್ಳಕೆರೆ ಸೈಡ್ ಇವ್ರದ್ದು. ಇವರು ಅಷ್ಟೇ ಇನ್ಸ್ಟಾಗ್ರಾಮಲ್ಲೆಲ್ಲ ವೀಡಿಯೋಸ್ ಮಾಡ್ತಾ ಇರ್ತಾರೆ. ಹಾಗೆ ನನಗೆ ಫಾಲೋವರ್ಸು ಸಮೇತ ಇವರೆಲ್ಲರೂ ತುಂಬ ಖುಷಿಪಟ್ಟರು. ಹಾಗೆ ತುಂಬ ಚೆನ್ನಾಗಿ ಮಾತಾಡಿದ್ರು ನನ್ನ ಜೊತೆನೂ. ಈಗ ಒಂದು ಹುಡುಗಿ ಇತ್ತಲ್ಲ, ಹುಡುಗಿ ಇದು ಮೆಹಂದಿ ಹಾಕ್ತೀನಿ ಅಂತಂದೇಳ್ಬಿಟ್ಟು ಹಾಕ್ತಾಯಿದ್ರು. ಅಂದರೆ ಚಿಕ್ಕ ಮಗು ಬಂದು ಹುಡುಗಿ ಹತ್ರ ಹಾಕ್ಸ್ಕೊತಾ ಇರೋದು. ಸೊ ಹಂಗಾಗಿ ನೋಡಿ, ಅದು ಡಿಸೈನ್ ಎಲ್ಲ ಬಿಡಿಸ್ತದೆ. ನನಗೆ ಹೇಳ್ಬೇಕಂದ್ರೆ ಆ್ಯಕ್ಚುಲಿ ಈ ಥರ ನನಗೆ ಮೆಹಂದಿ ಬಿಡಿಸೋದಾಗಿರ್ಬೋದು ಈ ಥರ ಏನೂ ಬರಲ್ಲ. ಸುಮ್ಮನೆ ನೋಡ್ತಾ ಇರ್ತೀನಿ ಅಷ್ಟೇ. ಅದು ಮೇಯ್ನ್ ಪ್ರೆಸ್ ಮಾಡಿ ಆ ರೀತಿ ಎಳೆಯೋಕ್ಕೆ ಬರಲ್ಲ ಅಷ್ಟೇ ನನಗೆ. ಇವ್ರ ಕೆಲಸದಲ್ಲಿ ಬ್ಯುಸಿಯಾಗಿದ್ದರು. ಹಾಗೆ ಇಲ್ಲಿ ಎಲ್ಲ ಕೂತಿದ್ವಲ್ಲ, ಅವರೆಲ್ಲ ಬೇರೆ ಕಡೆ ಎಲ್ಲೋ ಕೆಲಸ ಇದೆ ಅಂತ ಹೊರಟರು. ನಾವು ಇದು ಹುಣಸೆ ಚಿಗುರು ಕಿತ್ಕೊತಾ ಇದ್ರು. ಹಾಗೆ ನಾನೊಂದು ಸ್ವಲ್ಪ ಕಿತ್ಕೊತೀನಿ ಅಂತ ಬಂದೆ. ಅಂದರೆ ಇವ್ರಿಗೆ ಕಿತ್ಕೊಡ್ತೀನಿ ಅಂತ. ನೋಡಿ ಹುಣಸೆ ಚಿಗುರು ಎಷ್ಟು ಚೆನ್ನಾಗಿದೆ ಎಳೆದು. ಹಾಗೆ ಬಿಳೆ ಹುಣಸೆ ಚಿಗುರು, ಅಂದರೆ ಕೆಂಪುದಾದರೆ ಸ್ವಲ್ಪ ಹುಳಿ ಬರುತ್ತೆ ಜಾಸ್ತಿ. ಇದು ಬಿಳೆದಾಗಿರೋದ್ರಿಂದ ಹುಳಿ ಬರಲ್ಲ. ಹಾಗಾಗಿ ಇದು ಸಾಂಬಾರಿಗೆ ತುಂಬ ಟೇಸ್ಟ್ ಆಗಿರುತ್ತೆ. ಅವರು ಬೆಂಗಳೂರಲ್ಲಿ ಇದ್ದಾರಂತೆ, ಅವರು ರಿಲೇಷನ್ನರೇ ಒಬ್ಬರು ಜೋಡಿ, ಅವ್ರು ಕಿತ್ಕೊತಾ ಇದ್ರು. ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಎಲ್ಲರೂ ಸ್ವಲ್ಪ ಈ ರೀತಿ ಕಿತ್ಕೊಡ್ತಾ ಇದ್ದೀವಿ. ಹುಣಸೆ ಚಿಗುರು ಸಾಂಬಾರು ಮುದ್ದೆ ತಿಂದರೆ ಎಕ್ಸಲೆಂಟ್ ಆಗಿರುತ್ತೆ ಈ ಬಿಸಿಲು ಟೈಮಲ್ಲಿ. ಅದಕ್ಕೆ ನಾನೊಂದು ಸ್ವಲ್ಪ ಒಂದು ಇಡಿಯಷ್ಟು ಕಿತ್ಕೊಂಡೆ ಅಷ್ಟೇ ಹೇಳ್ರಿ. ಯಾಕಂದರೆ ಫುಲ್ ಎಲ್ಲ ಬಲ್ತೋಗಿದೆ ಆಗಲೇ. ಕೊನೆದಾಗಿ ಒಂದು ಸ್ವಲ್ಪ ಕುಡಿ ಇರುತ್ತಲ್ಲ, ಅದು ಮಾತ್ರ ಅಷ್ಟೇ ಇದನ್ನೆಲ್ಲ ಆಗಲೇ ಎಲೆ ದೊಡ್ಡದಾಗ್ಬಿಟ್ಟೈತೆ. ಚಿಗುರು ಇರುತ್ತಲ್ಲ ಚಿಕ್ಕದು, ಅದರಿಂದನೇ ಸಾಂಬಾರು ಮಾಡೋದು. ಸ್ವಲ್ಪ ಎಲೆ ಬಲ್ತ ಮೇಲೆ ಸಾಂಬಾರು ಚೆನ್ನಾಗಿರಲ್ಲ. ಹಾಗಾಗಿ ಅದನ್ನೇ ಸ್ವಲ್ಪ ಎಲ್ಲರೂ ಈ ರೀತಿ ಪ್ರತಿಯೊಬ್ಬರು ಒಂದೊಂದು ಇಷ್ಟು ಕೈ ಹಾಕಿದ್ರೆ ಆಗುತ್ತಲ್ಲ, ಆ ರೀತಿ ಎಲ್ಲರೂ ಕಿತ್ಕೊತಾ ಇದ್ವಿ. ನೋಡ್ತಾ ಇರ್ಬೋದು. ಫಂಕ್ಷನ್ ಎಲ್ಲ ಮುಗೀತು, ಇನ್ನೇನಾಗಲೇ ರಿಲೇಷನ್ಸ್ ಎಲ್ಲ ಹೊರಡ್ತಾ ಇದ್ರು. ನಾವು ಇನ್ನೊಂದು ಸ್ವಲ್ಪ ಕುತ್ಕೊಂಡು ಮಾತಾಡ್ತಾ ಇದ್ವಲ್ಲ, ಹಾಗೆ ಇದನ್ನು ಸ್ವಲ್ಪ ಕಿತ್ಕೊಳ್ಳೋಣ ಅಂತ ಈ ಕಡೆ ಇದು ಬಂದಿದ್ದು. ಹಾಗೆ ಸ್ಯಾರಿ ಪಕ್ಕ ಕೇಳ್ತೀರಾ, ನನಗೆ ಗಿಫ್ಟ್ ಬಂದಿರೋವಂಥ ಸ್ಯಾರಿ ಇದು. ತುಂಬ ಚೆನ್ನಾಗಿದೆ, ಸಾಫ್ಟಲ್ಲಿದೆ. ಮೇಯ್ನ್ ಸ್ಯಾರಿ ಬಂದುಬಿಟ್ಟು ಸ್ಮೂತ್ ಕಾಟನ್ ಅಂತಾರಲ್ಲ ಆ ಥರ. ನಮಗೆ ಬಿಸಿಲುಗಾಲಕ್ಕೆ ಎಷ್ಟು ಬೇಸಿಗೆಯಲ್ಲಿ ಯಾವ ಥರ ಹಾಕ್ಕೊಂಡ್ರೂ ಆರಾಮಾಗಿರುತ್ತೆ, ಕಂಫರ್ಟಬಲ್ ಆಗಿರುತ್ತೆ, ಇರಿಟೇಟ್ ಆಗಲ್ಲ ಮೇಯ್ನು. ಸೊ ಹಂಗಾಗಿ ನೋಡಿರಿ, ಫೈನಲ್ ಫಿನಿಶಿಂಗ್ ಈ ರೀತಿ ಇದೆ. ನಾವು ಹುಣಸೆ ಚಿಗುರು ಅದು ಕಿತ್ಕೊಂಡು ಬರೋಷ್ಟರಲ್ಲಿ ಈ ರೀತಿ ಇತ್ತು ಫಿನಿಶಿಂಗ್ ಎಲ್ಲ ಬಿಡಿಸಿರೋದು ಮೆಹಂದಿ. ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತಲ್ವ. ಓಕೆ, ಅಲ್ಲಿಂದ ಎಲ್ರಿಗೂ ಬಾಯ್ ಹೇಳಿಬಿಟ್ಟು ಮತ್ತೆ ನಾವು ಬಂದ್ವಿ ಮನೆಗೆ. ಇಲ್ಲಿ ನಾನು ಬರೋಷ್ಟರಲ್ಲಿ ನೋಡಿರಿ, ನಮ್ಮ ಪಾರು ಸಿಂಬಾ ಸುಮ್ಮನೆ ಕಿರ್ಚಾಡ್ತವ್ರೆ, ಎಲ್ಲಿಗೆ ಹೋಗಿದ್ದೆ, ಸ್ಯಾರಿ ಹಾಕ್ಕೊಂಡು ಹೋಗಿದ್ಯಾ ಅಂತಂದು. ಅವ್ರ ಪ್ರೀತಿಗಂತೂ ನಾನು ಎಲ್ಲಾದರೂ ಹೊರಗಡೆ ಹೋಗಿ ಬಂದರೆ ಸುಮ್ಮನೆ ಅಳೋರಾಗಿರ್ತಾರೆ ಇಬ್ಬರೂ. ಸೊ ಅವ್ರನ್ನ ಸ್ವಲ್ಪ ಸಮಾಧಾನ ಮಾಡಿ ಬಿಸ್ಕೆಟ್ ಎಲ್ಲ ತಂದುಕೊಟ್ಟು ಅವ್ರಿಗೆ. ಹಾಗೆ ನಾನು ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಯಾವ ರೀತಿ ಅನ್ನಿಸ್ತು ಈ ವಿಡಿಯೋ ಬಗ್ಗೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ. ಸೊ ಸಿಗೋಣ ನಾಳೆ ಒಂದು ಒಳ್ಳೆ ವ್ಲಾಗ್ ಮುಖಾಂತರ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ, ಟೇಕ್ ಕೇರ್, ಬಾಯ್.